ನಮಸ್ಕಾರ ಆತ್ಮೀಯರೇ, ನಾನು ಪ್ರಭುಗೌಡ ಪಾಟೀಲ್, ಭಾರತ ದರ್ಶನ ಯಾತ್ರಾ ಕಂಪನಿ ಕಲ್ಲಳ್ಳಿ ಹಾಗೂ ಜಮಖಂಡಿಯವರಾಗಿದ್ದು ಸುಮಾರು 10 ವರ್ಷಗಳಿಂದ ಲಕ್ಷಾಂತರ ಯಾತ್ರಾರ್ಥಿಗಳಿಗೆ ಸಂಪೂರ್ಣವಾಗಿ ಭಾರತ ದೇಶದ ತೀರ್ಥಯಾತ್ರೆಯನ್ನು ಮಾಡಿಸಿಕೊಂಡಿರ್ತಕ್ಕಂಥ ನಮ್ಮ ಒಂದು ಸಂಸ್ಥೆಯಾಗಿದ್ದು, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ತಿಕ ಮಾಸದ ನಿಮಿತ್ತವಾಗಿ ನಾವು ಉತ್ತರ ಭಾರತದ 8 ಜ್ಯೋತಿರ್ಲಿಂಗಗಳು ಹಾಗೂ ಅನೇಕ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರಥಮದಲ್ಲಿ ಮಹಾಶಿವಶರಣಿ ದಾನಮ್ಮ ದೇವಿಯ ದರ್ಶನ, ಹಾಗೆ ಶಕ್ತಿಪೀಠವಾಗಿರ್ತಕ್ಕಂಥ ಯಾವ ತುಳಜಾಪುರ ಅಂಬಾಭವಾನಿ ದೇವಿ ದರ್ಶನ, ಪರಡಿ ವೈದ್ಯನಾಥ ಜ್ಯೋತಿರ್ಲಿಂಗ ದರ್ಶನ, ಹಾಗೆ ಔಂದಾ ನಾಗನಾಥ ಜ್ಯೋತಿರ್ಲಿಂಗ ದರ್ಶನ. ನಂತರ ಯಾವ ಗಂಗಾ ಯಮುನಾ ಸರಸ್ವತಿ ಅಂತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ, ಪ್ರಯಾಗರಾಜ, ಮೊನ್ನೆಯಷ್ಟೇ ಕುಂಭಮೇಳವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರದಲ್ಲಿ ಸ್ನಾನ, ಜ್ಯೋತಿಯನ್ನು ಬೆಳಗಿಸುವುದು. ಅಲ್ಲಿಂದ ಮತ್ತೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ದರ್ಶನ, ಮಾತಾ ಅನ್ನಪೂರ್ಣೇಶ್ವರಿ, ವಿಶಾಲಕ್ಷ್ಮೀ ದೇವಿ, ಕಾಲಭೈರವ, ಹಾಗೆ ಹರಿಶ್ಚಂದ್ರ ಘಾಟ್ ದರ್ಶನ, ಗಂಗಾ ಆರತಿ, ಈ ಅನೇಕ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಮತ್ತು ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿರ್ತಕ್ಕಂಥ ಅಯೋಧ್ಯ ರಾಮ ಮಂದಿರ ದೇವರ ದರ್ಶನ, ಹೀಗೆ ಅಲ್ಲಿಂದ ಮತ್ತೆ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ, ಮತ್ತು ಯಾವ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಆ ಕ್ಷೇತ್ರ ದರ್ಶನ. ತದನಂತರದಲ್ಲಿ ಎಲ್ಲೋರ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನ, ಶಿರಡಿ ಶನಿ ಶಿಂಗಣಾಪುರ ಶನೀಶ್ವರ ದೇವರ ದರ್ಶನ, ಶಿರಡಿ ಸಾಯಿಬಾಬಾ ಗುರುಗಳ ದರ್ಶನ, ಹಾಗೆ ಮುಂದುವರೆದು ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ದರ್ಶನ, ಮತ್ತು ಭೀಮಾಶಂಕರ ಜ್ಯೋತಿರ್ಲಿಂಗ ದರ್ಶನ. ಈ ಎಲ್ಲ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆಯನ್ನು ಕೇವಲ ನಾವು 12-13 ದಿನಗಳಲ್ಲಿ ಮುಗಿಸಿ ಮತ್ತೆ ಮರಳಿ ಊರಿಗೆ ಬರ್ತಾಯಿದ್ದೇವೆ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ತಿಕ ಮಾಸದ ಈ ಪರ್ವದಲ್ಲಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ನಮ್ಮದೇ ಆಗಿರ್ತಕ್ಕಂಥ ಸ್ವತಃ ಬಸ್ ಇದೆ. 5 ಜನ ಅಡುಗೆಯವರು ಇರ್ತಾರೆ. ಬೆಳಗಿನ ಚಹಾ ನಾಷ್ಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ವಸತಿಯೊಂದಿಗೆ ಈ ಒಂದು ಯಾತ್ರೆಯು ಸಾಗ್ತಾ ಇರ್ತದೆ. ಜಮಖಂಡಿಯಿಂದ ಯಾತ್ರೆ ಪ್ರಾರಂಭಗೊಂಡು ಜಮಖಂಡಿಗೆ ಒಂದು ಯಾತ್ರೆ ಮುಕ್ತಾಯಗೊಳ್ತದೆ. ಇದೇ ತಿಂಗಳ 13ನೇ ತಾರೀಕಿನಂದು ನಾವು ಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಮತ್ತು ತಾವು ಈ ಯಾತ್ರೆಯನ್ನು ಮಾಡಬೇಕಂತಕ್ಕಂಥ ಯಾತ್ರಾ ಇಚ್ಛೆ ಉಳ್ಳಂಥ ಸದ್ಭಕ್ತಾದಿಗಳು ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ತಿಕ